ಹೊಳಲ್ಕೆರೆ ಪಟ್ಟಣದಲ್ಲಿ ಚರಂಡಿಯೊಂದರ ಅವ್ಯವಸ್ಥೆಯಿಂದ ಜಾನುವಾರುಗಳ ಸಹಿತ ಜನರು ಕೂಡ ಸಂಕಷ್ಟ ಪಡುವ ಸ್ಥಿತಿ ಎದುರಾಗಿದೆ. ಸದ್ಯ ಇಲ್ಲಿನ ಶ್ರೀ ರಂಗನಾಥ ಸ್ವಾಮಿ ಪ್ರೌಢಶಾಲೆಯಿಂದ ಹಳ್ಳದ ವೀರಭದ್ರ ಸ್ವಾಮಿ ದೇವಾಲಯ ಮೂಲಕ ಮಾರ್ಕಂಡೇಯ ಎಂಬುವವರ ಮನೆಯವರೆಗೆ ನಿರ್ಮಿಸಿರುವ ಚರಂಡಿಯಿಂದಲೇ ಇದೀಗ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಅಂದಹಾಗೆ ಕಳೆದ 6 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ಚರಂಡಿಯಲ್ಲಿ ಇದೀಗ ಕೊಳಚೆ ತುಂಬಿ ಹೋಗಿದೆ. ಹೀಗಾಗಿ ಈ ಚರಂಡಿ ಬಳಿ ತೆರಳುವ ಜಾನುವಾರುಗಳು ಕಾಲು ಜಾರಿ ಬೀಳುತ್ತಿದ್ದು ಅವುಗಳನ್ನು ಜೆಸಿಬಿ ಮೂಲಕ ಚರಂಡಿಯಿಂದ ಮೇಲಕ್ಕೆ ಎತ್ತುವ ಪರಿಸ್ಥಿತಿ ಬಂದೊದಗಿದೆ. ಇದಲ್ಲದೆ ಇದೇ ಚರಂಡಿಯ ಅಸ್ವಚ್ಛತೆಯಿಂದಾಗಿ ಶಾಲೆಯ ಮಕ್ಕಳು ರೋಗಕ್ಕೆ ತುತ್ತಾಗುತ್ತಿರೋ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಈ ಚರಂಡಿ ಬಗ್ಗೆ ಹೊಳಲ್ಕೆರೆ ಪುರಸಭೆ ಮುಖ್ಯ ಅಧಿಕಾರಿಗೆ ಒಂದಲ್ಲ 2 ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕೂಡಲೇ ಚರಂಡಿ ಸ್ವಚ್ಛಗೊಳಿಸಿ, ಇಲ್ಲವಾದಲ್ಲಿ ಚರಂಡಿ ಮಾರ್ಗವನ್ನೇ ಬದಲಿಸಿ ಅಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಘಟಕ ಆಗ್ರಹಿಸಿದೆ. ಒಟ್ನಲ್ಲಿ 2 ಬಾರಿ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿ ಬಂದರೂ ಈ ಚರಂಡಿ ಅವ್ಯವಸ್ಥೆಯನ್ನು ಸರಿಪಡಿಸಲು ಪುರಸಭೆಗೆ ಸಾಧ್ಯವಾಗದಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದು ಹೊಳಲ್ಕೆರೆ ಟೌನ್ ಗಣಪತಿ ಹಿಂಭಾಗ ಇರೋ ಮೋರಿ. ಇದು ಏನಾಗಿದೆ ಅಂದ್ರೆ 4-5 ವರ್ಷ ಆಯ್ತು ಮೋರಿ ಮಾಡಿ ಇದೇ ತರ ಬ್ಲಾಕ್ ಆಗಿ ನೀರು ನಿಂತು ಅಲ್ಲಿ ಆಶ್ರಮ ಇದೆ, ಸದ್ಗುರು ಆಶ್ರಮ. ಒಂದು ಶಾಲೆ ಸ್ಕೂಲ್ ಇದೆ, ಹುಡುಗರು ಅಲ್ಲೇ ಓಡಾಡ್ತಿದ್ದಾರೆ. 2ನೇದು ಇಲ್ಲಿ, 3ನೇದು ಇಲ್ಲಿ ದೇವಸ್ಥಾನ ವೀರಣ್ಣಯ್ಯ ದೇವಸ್ಥಾನ ಇದೆ. ಇಲ್ಲಿ ಮೇನ್ ನೈಟ್ ಹಗಲು ನೈಟ್ 100 ಜನ ಓಡಾಡ್ತಾರೆ. 100 ಜನ ಕಂಬದಟ್ಟಿ ಚೀನಳ್ಳಿ ಸಾರ್ವಜನಿಕರು ಇಲ್ಲೇ ಓಡಾಡ್ತಾರೆ. ಹಾಗಾಗಿ ಇಲ್ಲಿ ಪ್ಲಾಟ್ ಇರೋದ್ರಿಂದ ರೈತರ ದನ ಕರುಗಳೆಲ್ಲ ಇಲ್ಲೇ ಮೇಯ್ತಿದಾವೆ. ವಾರಕ್ಕೆ 2-3 ಹೊಸ ದನ ಬೀಳ್ತಿದಾವೆ. ಇದ್ರಲ್ಲಿ ಜೆಸಿಬಿಗೆ ಎತ್ತಿಸ್ತೀವಿ, ಉಳಿದ್ರೆ ಪುಣ್ಯ, ಉಳಿದಿದ್ರೆ ಅಲ್ಲೇ ಸತ್ತು ಹೋಗ್ತಿದಾವೆ. ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ಮುನ್ಸಿಪಾಲಿಟಿ ಕಡೆ ಗಮನ ಹಾಕಿಲ್ಲ. ಇದೇ ತರ ಮುಂದುವರೆದ್ರೆ ನಮ್ಮ ಚೀರ್ನಳ್ಳಿ, ಹೊಳಲ್ಕೆರೆ, ಕಂಬರಟ್ಟಿ ಗ್ರಾಮಸ್ಥರು ಎಲ್ಲ ಬಂದು ಆಫೀಸ್ ಮುಂದೆ ಧರಣಿ ಕುತ್ಕೊಂತೀವಿ. ಇಲ್ಲ ಅಂತಂದ್ರೆ ನಾವು ಇದೇ 2-3 ದಿವಸ ಟೈಮ್ ಕೊಡಿದ್ವಿ, ವಾಯ್ದಾ ಕೊಡಿದ್ವಿ. ಮುಗಿಲಿಲ್ಲ ಅಂದ್ರೆ ನಾವು ಬೆಂಗಳೂರು ಪೌರಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ಚೀಫ್ ಆಫೀಸರ್ ನಮ್ಮ ಸಮಸ್ಯೆಗಳನ್ನ, ಸಾರ್ವಜನಿಕ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ.